ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಬ್ರೆಡ್ ಫುಡ್ಡಿಂಗ್. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನಾನು ನೋಡಿ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು 3-4 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೇನೆ. ಇದು ಕ್ಯಾರಮಿಲ್ ಮಾಡಲಿಕ್ಕೆ. ನೋಡಿ, ನಾನು ಮೊನ್ನೆ ನಾನು ನಿಮಗೆ ಬ್ರೆಡ್ ಮಲಾಯಿ ಮಾಡಿದೆ ನೋಡಿ. ಅದರ ಸೈಡ್ ಕಟ್ಟೆಲ್ಲ ಬ್ರೆಡ್ಡೆಲ್ಲ ಇತ್ತು ನೋಡಿ. ಅದನ್ನು ನಾನು ಪುಡ್ಡಿಂಗ್ ಮಾಡಿ ತೋರಿಸ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೀನಿ ನೋಡಿ. ಅದೇ ಬ್ರೆಡ್ಡೆಲ್ಲ ನಿಮಗೆ ಈಗ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಹಾಕಿದರೆ ಇದು ನೀವು ಒಳ್ಳೆ ಬ್ರೆಡ್ಡಲ್ಲಿ ಮಾಡ್ಬೋದು. ಇದು ನನ್ನ ಬ್ರೆಡ್ ಪೀಸ್ ಎಲ್ಲ ಇತ್ತು. ಇದು ಸೈಡ್ ಪೀಸ್ ಇದು ಹಾಕೋದಲ್ಲ, ಎಲ್ಲ ಬ್ರೆಡ್ ಹಾಕಿ ಮಾಡೋದು. ಇದನ್ನ ಹತ್ರ ಇತ್ತು ಅಂತ ನಾನು ಹಾಕ್ತಾಯಿದ್ದೇನೆ. ಅದೇ ಥರ 1-2 ಪೀಸ್ ಬ್ರೆಡ್ ಒಳ್ಳೆಯದು ಇತ್ತು, ಅದನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೇನೆ. ನೋಡ್ತಾ ಇದ್ದೀರಲ್ವಾ ನೋಡಿ, ಎಲ್ಲ ಹಾಕಿದರೆ ಆಯಿತು. ಇದು ಸೈಡ್ ಕಟ್ಟಿಂಗ್ ಬ್ರೆಡ್ ಪುಡ್ಡಿಂಗ್ ಅಲ್ಲ, ಎಲ್ಲ ಬ್ರೆಡ್ ಹಾಕಿ ಮಾಡಿದ ಪುಡ್ಡಿಂಗ್. ಬಟ್ ಈ ಸೈಡ್ ಕಟ್ಟಿದ್ದು ನನ್ನ ಹತ್ರ ಇತ್ತಲ್ವ, ಅದಕ್ಕೆ ನಾನೆಲ್ಲ ಹಾಕ್ತಾಯಿದ್ದೆ ನೋಡಿ. ಈ ಥರ ಎಲ್ಲ ಹಾಕಿದರೆ ಆಯಿತು, ಎಲ್ಲ ಒಟ್ಟಿಗೆ ಬ್ರೆಡ್ ತಂದು ಅದಕ್ಕೆ ಹಾಕ್ತಾಯಿದ್ದೆ ನಾನು ಮೊಟ್ಟೆ. ಸೂಪರ್ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ. ನನ್ನ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಫುಡ್ಡಿಂಗ್ ಎಲ್ಲ ಮಾಡೋದು. ಈಗ ಸೆಕೆ ಅಲ್ವಾ, ಇಲ್ಲಿ ಚಳಿ ಅಂತಲೂ ಇಲ್ಲ. ಒಬ್ಬೊಬ್ಬರ ಊರಲ್ಲಿ ತುಂಬ ಚಳಿ ಇರ್ಬೋದು, ಬಟ್ ಈ ಊರಲ್ಲಿ ಚಳಿ ಅಂದರೆ ಎಂತ ಅಂತ ಗೊತ್ತಿಲ್ಲ, ಅಷ್ಟು ಚಳಿಯೇ ಇಲ್ಲ. ನಮ್ಮ ಮನೆಯಲ್ಲಂತೂ ಚಳಿ ಇಲ್ಲ, ತುಂಬ ಸೆಕೆ ಆಗುತ್ತೆ. ನಾನು 10 ಗಂಟೆ ಆಗುವಾಗ ತಿನ್ನಲಿಕ್ಕೋಸ್ಕರ ನಾನು ಮಾಡ್ತಾ ಇರ್ತೇನೆ. ಮತ್ತು ಅದಕ್ಕೆ ನಾನು ಹಾಕ್ತಿದ್ದೇನೆ 1 ಚಮಚದಷ್ಟು ವೆನಿಲಾ ಎಸೆಸ್. ಇದು ನಾವು ಈಗ ಎಗ್ ಸ್ಮೆಲ್ ಬರುತ್ತೆ ಅಂಥವ್ರಿಗೆಲ್ಲ ಹಾಕ್ಬೋದು, ಮತ್ತು ಟೇಸ್ಟಿಗೂ ಒಳ್ಳೆ ಆಗುತ್ತೆ ವೆನಿಲಾ ಎಸೆಸ್. ಆಪ್ಷನಲ್, ಬೇಕಾದರೆ ಹಾಕೋದ್ರಲ್ಲಿ ಸ್ಕಿಪ್ ಮಾಡ್ಬೋದು. ಮತ್ತು ನಾನು ಹಾಕ್ತಿದ್ದೇನೆ ಮಿಲ್ಕ್ ಮೇಡ್. ಇದರ ಬದಲಿಗೆ ನೀವು ಸಕ್ಕರೆನೂ ಹಾಕ್ಬೋದು ಮಿಲ್ಕಿನ ಬದಲಿಗೆ. ನೋಡಿ, ಇದು ಪಾಕ ಆಗ್ತಾ ಇರಲಿ, ಸ್ಲೋನೇ ಇರಲಿ ಗ್ಯಾಸ್. ಮಿಲ್ಕ್ ಮೇಡ್ ಹಾಕಿದರೆ ಹಾಕ್ಬೋದು, ಇಲ್ಲದ್ರೆ ಅದರ ಬದಲಿಗೆ ನೀವು ಸಕ್ಕರೆ ಹಾಕಿ ಪರವಾಗಿಲ್ಲ. ಮತ್ತು ನಾನು ಹಾಕ್ತಾಯಿದ್ದೇನೆ ಹಾಲು ಹಾಕ್ತಾಯಿದ್ದೇನೆ, ಬಿಸಿಯಾಗಿ ಚಪ್ಪೆಯಾದ ಹಾಲು ಹಾಕ್ತಾಯಿದ್ದೀನಿ. ಮತ್ತು ನಾನು ಹಾಕ್ತಾಯಿದ್ದೇನೆ ಮಿಕ್ಸರ್ಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಹಾಕಿ ಸಣ್ಣಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು, ಒಳ್ಳೆ ಗ್ರೈಂಡ್ ಆಗಲಿ. ಮತ್ತು ನೋಡಿ ಸಕ್ಕರೆ ಪಾಕ ಆಯಿತು. ಅದನ್ನು ನಾನು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತಾಯಿದ್ದೇನೆ. ಇದು ಆಪ್ಷನಲ್, ಬಟರ್ ಹಾಕಿದರೆ ಹಾಕ್ಬೋದೆಲ್ಲ, ಸ್ಕಿಪ್ ಮಾಡ್ಬೋದು. ಇದು ನಮ್ಮ ಮನೆಗೆ ಮಕ್ಕಳಿಗೋಸ್ಕರ ಮಾಡೋದಲ್ವ, ಸ್ವಲ್ಪ ಒಳ್ಳೆ ಟೇಸ್ಟ್ ಮಾಡಿ ಕೊಟ್ಟರು ಒಳ್ಳೆನಲ್ಲ ಬಟರೆಲ್ಲ ಮಾಡಿ. ನನ್ನ ಮನೆಯಲ್ಲಿ ನಾನು ಮಾಡಿದ್ದು ಬಟರ್ ಉಂಟು, ಸೊ ನಾನು ಅದೇ ಹಾಕಿದೆ ಒಂದು ತುಂಡು. ಯಾಕಂದರೆ ನಿಮಗೆ ನಾನು ಮೊನ್ನೆ ತೋರಿಸಿದೆ ಬಟರಲ್ಲಿ ಯಾವ ಥರ ಮಾಡೋದು ಅಂತ, ತುಪ್ಪ ಮಾಡೋದು ಯಾವ ಥರ ನೋಡಿದ್ದೀರಲ್ವ. ನಾನು ಅದು ಆಪ್ಷನಲ್, ನಮ್ಮ ಮನೆಯಲ್ಲಿ ಇರುತ್ತೆ ಬಟರ್. ಬೆಣ್ಣೆ ಹೇಳ್ತಾರಲ್ವ, ಹಿಂದಿಯಲ್ಲೇ ಬಟರ್ ಅಂತ ಹೇಳ್ತಾರೆ, ಇಲ್ಲದ್ರೆ ಬೆಣ್ಣೆ. ನೋಡಿ, ನಾನೊಂದು ಪಾತ್ರೆ ಇಟ್ಟಿದ್ದೇನೆ, ಗ್ಯಾಸ್ ಆಫ್ ಮಾಡಿದೆ. ಆ ಪಾತ್ರೆಗೆ ಹಾಕಿದರೆ ಆಯಿತು. ನಿಮ್ಮ ಹತ್ರ ಕೇಕ್ ಪಾತ್ರೆ ಇದ್ದರೆ ಒಳ್ಳೆಯದು, ನನ್ನ ಹತ್ರ ಇಲ್ಲ ಕೇಕ್ ಪಾತ್ರೆ. ನಾನು ಇದೊಂದು ಪಾತ್ರೆಗೆ ಹಾಕ್ತಿದ್ದೇನೆ ನೋಡಿ. ನಂತರ ಕೇಕ್ ಪಾತ್ರೆ ಇಟ್ಟು ಅದು ಮೇಲೆ ಕಟ್ಟು ಹಾಕಿಟ್ಟಿದ್ದೇನೆ. ಅದೀಗ ಹುಡುಕಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಥರ ಹಾಕ್ತಾಯಿದ್ದೇನೆ ನೋಡಿ. ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು ನೋಡಿ. ಈಗ ಸಕ್ಕರೆಲ್ಲ ನೋಡಬೇಕು, ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದೆ ಕರೆಕ್ಟ್ ಉಂಟಾ ಅಂತ. ಸಿಹಿ ಕಡಿಮೆ ಇದ್ದರೆ ಸಿಹಿ ಹಾಕಿ, ಈಗ ಇದಕ್ಕೆ ಹಾಕಿದರೆ ಆಯಿತು. ಹಾಕಿ ನಾನು ಇಡ್ಲಿ ಮಾಡುವ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲದ್ರೆ ನೀವು ಒಂದು ಪಾತ್ರೆ ಇಟ್ಟು ನೀರು ಬಿಸಿ ಮಾಡಿದ್ರೂ ಆಗುತ್ತೆ ನೋಡಿ. ಈ ಥರ ನಾನು ಇಡ್ತೇನೆ ಇಡ್ಲಿ ಮಾಡುವ ಪಾತ್ರೆಗೆ ಇಟ್ಟು. ಅದಕ್ಕೆ ಸಿಲ್ವರ್ ಪೇಪರ್ ಹಾಕ್ತಾಯಿದ್ದೇನೆ ನೋಡಿ. ಯಾಕಂದರೆ ಬಿಸಿ ಆಗುವಾಗ ಅದರೊಳಗೆ ನೀರು ಹೋಗಬಾರ್ದು ಅಂತ. ಇದರ ಬದಲು ನೀವು ಪ್ಲೇಟನ್ನು ಹಾಕ್ಬೋದು ನೋಡಿ. ಈ ಥರ ಹಾಕಿ ಒಂದು 15 ಮಿನಿಟ್ಸ್ ಈಗ ಬಂದ್ ಮಾಡಿ, ಕ್ಲೋಸ್ ಮಾಡಿ 15 ಮಿನಿಟ್ಸ್ ಇಟ್ಟರೆ ಆಯಿತು, ಬೇಯುತ್ತೆ ನೋಡಿ. ಓಪನ್ ಮಾಡಿ, ಇಲ್ಲಾಂದರೆ ಟೂತ್ ಪಿಕ್ ಒಳಗೆ ಹಾಕಿ ನೋಡಿ, ಇಲ್ಲದ್ರೆ ಒಂದು ಚಾಕು ಹಾಕಿ ನೋಡಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ. ಕರೆಕ್ಟಾಗಿ ಬೆಂದಿದೆ ನೋಡಿದ್ರೆ. ಇದು ಚಪ್ಪೆ ಆಗಲಿಕ್ಕೆ ಬಿಡಬೇಕು, ಫುಲ್ಲು ಚಪ್ಪೆ ಆಗಬೇಕು. ಚಪ್ಪೆ ಆದ ನಂತರ ಒಂದು ಪ್ಲೇಟ್ ಈ ಥರ ಇಟ್ಟು ಉಲ್ಟಾ ಮಾಡಬೇಕು. ನೋಡಿದ್ರಲ್ಲ, ಚೆಂದ ಈಸಿಯಾಗಿ ಬರುತ್ತೆ, ಏನು ಕಷ್ಟ ಇಲ್ಲ ನೋಡಿ. ಎಷ್ಟು ಸೂಪರಾಗಿದೆ ನೋಡಲಿಕ್ಕೆ, ಎಷ್ಟು ಚೆಂದ ಉಂಟು, ಅಷ್ಟು ತಿನ್ನಲಿಕ್ಕೂ ಅಷ್ಟು ಟೇಸ್ಟಾಗಿ ಉಂಟು. ಸೂಪರ್ ಅದೊಂದು ಟೇಸ್ಟ್. ನೀವು ಸಕ್ಕರೆ ಪಾಕಿಗೆ ಬೆಣ್ಣೆ ಹಾಕಲಿಲ್ಲ ಆದರೆ ಮಿಕ್ಸರ್ಗೆ ಗ್ರೈಂಡ್ ಆಗುವಾಗ ಬೆಣ್ಣೆ ಹಾಕಿ ಅದನ್ನು ಒಳ್ಳೆಯದಾಗುತ್ತೆ. ಸೂಪರಾದ ಒಂದು ಟೇಸ್ಟಿಯಾದ ಬ್ರೆಡ್ ಫುಡ್ಡಿಂಗ್. ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಫ್ರಿಜ್ಜಲ್ಲಿಡಿ, ಕೋಲ್ಡಾಗಿ ತಿನ್ನಿ. ಸೂಪರ್ ಆಗುತ್ತೆ, ಚಪ್ಪೆ ತಿಂದ್ರೂ ಪರವಾಗಿಲ್ಲ, ಸೂಪರ್ ಆಗುತ್ತೆ.